ಲೆಟ್ಸ್ ಗೋ. ರಾಯಲ್ ಎನ್ಫೀಲ್ಡ್ ಅಲ್ಲಿ ದ ಫಾಸ್ಟೆಸ್ಟ್ ಬೈಕ್ ಅಂತಂದ್ರೆ ಜಿ ಟಿ ವರ್ಸಸ್ ಇಂಟರ್ಸೆಪ್ಟರ್. ಗಾಡಿ ಎಷ್ಟು ವಾಬಲ್ ಆಗ್ತದೆ ಗೊತ್ತಾ, ಸೀರಿಯಸ್ಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಆರ್ ಈ ಥಿಂಗ್ಸ್. ಓಕೆ, ಸೊ ಬಾಯ್ಸ್ ಎಲ್ಲ ಇಲ್ಲೇ ಊಟ ಮಾಡ್ಕೊಂಡ್ವಿ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ 2:30 ಇವಾಗ. ಬ್ರೋ ನಿಮ್ಮ ಹೆಸರು ಮರ್ತೋಯ್ತು. ನಿಮ್ಮ ಹೆಸರು ರಾಹುಲ್ ಅಲ್ವಾ? ಕರೆಕ್ಟ್. ಸೊ ನಾನು ಕೃತಿಕ್ದು ಇಂಟರ್ಸೆಪ್ಟರ್ GT ಎತ್ಕೊಳ್ತಾ ಇದ್ದೀನಿ, ರಾಹುಲ್ ಅವರು ನಮ್ಮ ಜಟಾಯಿ ಎತ್ಕೊಳ್ತವ್ರೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಇಂಟರ್ಸೆಪ್ಟರ್ ರಿವ್ಯೂ ಮಾಡಿ ಅಂತ. ಇದು ರಿವ್ಯೂ ಸಪ್ರೇಟಾಗಿ ಮಾಡೋಣ, ಜಸ್ಟ್ ಇವಾಗ ಗಾಡಿ ಓಡಿಸೋಣ. ಓಕೆ, ಲೆಟ್ಸ್ ಗೋ. ಬಾಯ್. ಮಕ್ಕಳು ಏನೋ ಖುಷಿ ಗೈಸ್ ಬೈಕರ್ಸ್ ಎಲ್ಲ ನೋಡಿದ್ರೆ. ಸೀರಿಯಸ್ಲಿ ಬೈಕರ್ಸ್ಗೆ ಸಿಗೋ ಅಟೆನ್ಷನ್ನು ಯಾರಿಗೂ ಸಿಗಲ್ಲ. ಸೊ ಇವಾಗ ನಾನು ಅವಾಗಲೇ ಅಪ್ಡೇಟ್ ಕೊಡೋದು ಮರ್ತೋದೆ. ನಮ್ಮಲ್ಲಿ ಪೆನಕೊಡ ಹೋದಾಗ್ಲೇ ಇನ್ನೊಬ್ರು ರಾಹುಲ್ ಅವ್ರು ಬಂದರು. ಹೌದು, GTನೂ ಇದೆ. ಸೊ ಆ GTನ ಕೃತಿಕ್ ಓಡಿಸ್ತಾ ಇದ್ದಾನೆ. ಸೊ ಈಗ ನಮ್ಮ ಗ್ಯಾಂಗಲ್ಲಿ ಇಬ್ಬರು ರಾಹುಲ್ ಇದ್ದಾರೆ, ಹರ್ಷ ಅಣ್ಣ ಒಬ್ಬರು ಮತ್ತು ಫ್ರೆಂಡ್ ಒಬ್ಬರು. ವಿಂಡ್ ನಾಯ್ಸ್ ಎಲ್ಲ ಹೆಂಗಿದೆ ಗೊತ್ತಿಲ್ಲ, ಇದರಲ್ಲಿ ಸ್ವಲ್ಪ ಆಡಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಲೆಟ್ಸ್ ಗೋ. ರಾಯಲ್ ಎನ್ಫೀಲ್ಡ್ ಚೆನ್ನಾಗಿದೆ ಗುರು. ವಾಬಲ್ ಆಗ್ತದೆ, ಹೆವಿ ವಾಬಲ್ ಆಗ್ತದೆ ಫ್ರಂಟ್ ಬ್ರೇಕ್ ಹೊಡಿದ್ರೆ. 1 ಸೆಕೆಂಡ್ ಹಿಂಗೋಯ್ತು ನೋಡಿ, ವಿಂಡ್ ಸರಿಯಾಗಿ ವಾಬಲ್ ಆಗ್ತಾಯಿದೆ. ನನಗೆ ಏನು ಅನಿಸ್ತಿದೆ ಗೊತ್ತಾ, ಈ ಗಾಡಿ ಓಡಿಸ್ತಾ ಇದೆ, ನನ್ನ ಗಾಡಿ ಓಡಿಸ್ಬಿಟ್ಟು ನನ್ನ ಗಾಡಿ ತುಂಬ ಈಸಿ ಹ್ಯಾಂಡ್ಲಿಂಗ್ ಅನ್ನಿಸ್ತಾ ಇದೆ. ಇದು ಒಂದು ವೆಯ್ಟ್ಗೆ ಗಾಡಿ ಸ್ಟಿಫಾಗಿ ನಿಲ್ತಾ ಇದೆ ರೋಡ್ ಮೇಲೆ, ಬಟ್ ಒಂದೇ ಲೈನಲ್ಲಿ ಹೋಗ್ತಾ ಇದೆ. ಆ ಕಡೆ ಈ ಕಡೆ ಎಳೆದ್ರೆ ಒಂದು ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಮೇ ಬಿ ಬಿಕಾಸ್ ಆಫ್ ದ ವೆಯ್ಟ್ ಹಂಗೆ ಫೀಲ್ ಆಗ್ತಿರ್ಬೋದೇನೋ, ಬಟ್ ವಾಬಲ್ ಅಂತೂ ಇದೆ ಗೈಸ್. ಸ್ವಲ್ಪ ಹಿಂಗೆ ಅಂದರೆ ಸಾಕು, ಎಂಟೈರ್ ಗಾಡಿ ಹಿಂಗೆ ಅಲ್ಲಾಡುತ್ತೆ. ಕೃತಿಕೂ ಅದೇ ಹೇಳ್ದ, ಬ್ರೋ ವಾಬಲ್ ಇದೆ ಗಾಡಿ ಸ್ವಲ್ಪ ಅಂತ ಅಂದ, ಬಟ್ ಪವರ್ ಚೆನ್ನಾಗಿದೆ ಗೈಸ್. ಟ್ವಿನ್ ಸಿಲಿಂಡರ್ ಅಲ್ಲ, ತುಂಬ ಸ್ಮೂತಾಗಿ ಡೆಲಿವರ್ ಆಗ್ತದೆ ಪವರು. ಈ ಮಾಮೂಲಿ ನಾನು ಕ್ಲಾಸಿಕೆಲ್ಲ ಓಡಿಸಿದ್ದೀನಲ್ಲ, ಆ ಥರ ಎಲ್ಲ ಹಾರ್ಡ್ ವೈಬ್ರೇಷನ್ ಆ ಥರ ಎಲ್ಲ ಏನಿಲ್ಲ, ತುಂಬ ಸ್ಮೂತಾಗಿದೆ. ಹೆವಿ ಇದೆ ಗುರು ವಾಬಲಿಂಗು. ಬಫೆಟ್ ಆಗ್ತಾಯಿದೆ ಗೈಸ್. ಆ್ಯಕ್ಚುಲಿ ಗಾಡಿ ಬೇಜಾನ್ ಅಲ್ಲಾಡ್ತಾ ಇದೆ. ಐ ಕ್ಯಾನ್ ಲಿಟ್ರಲಿ ಫೀಲ್. ಆಡ್ಬೋದು, ಬಟ್ KTM ಬೈಕ್ಗಳಷ್ಟು ಈಸಿಯಾಗಂತೂ ಎಳ್ದಾಡೋಕ್ಕಾಗಲ್ಲ, ಅದಂತೂ ಪಕ್ಕ. ಸ್ವಲ್ಪ ಸ್ಟ್ರೆಂತ್ ಇರಬೇಕು ನಿಮಗೆ, ಹ್ಯಾಂಡ್ಲಿಂಗ್ ಪವರ್ ಇರಬೇಕು ರಾಯಲ್ ಎನ್ಫೀಲ್ಡ್ನ ಓಡಿಸ್ಬೇಕಂದ್ರೆ. ಪ್ರಾಬ್ಲಿ ಇದೊಂದು ಸ್ವಲ್ಪ ಮೆಟಲ್ ಬಾಡಿ ಇರೋದಕ್ಕೆ ವೆಯ್ಟ್ ಹೆವಿ ಇದೆ. ಒಂದು ಅಂಡರ್ 180 kg ಏನಾದರೂ ಬಂತು ಅಂದರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಸೀರಿಯಸ್ಲಿ ತುಂಬಾ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಏನು ಗೊತ್ತಾ, ಹೆವಿ ವೆಯ್ಟ್ ಇರೋದ್ರಿಂದ ಎಲ್ಲರಿಗೂ ಈಸಿ ಅಂತ ಅನಿಸಲ್ಲ. ಮೇಯ್ನ್ಲಿ ಬೇಕಾಗಿರೋದೇ ಹ್ಯಾಂಡ್ಲಿಂಗು ತುಂಬ ಸಾಫ್ಟಾಗಿರ್ಬೇಕು. ಯಾಕಂದರೆ ಇತ್ತೀಚೆಗೆ ಬರ್ತಿರೋ ಬೈಕಲ್ಲೆಲ್ಲ ನೋಡಿ, ಎಲ್ಲೆಲ್ಲಿ ವೆಯ್ಟ್ ರಿಡಕ್ಷನ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ವೆಯ್ಟ್ ರಿಡಕ್ಷನ್ ಮಾಡ್ತಾರೆ. ಎಷ್ಟು ವೆಯ್ಟ್ ಕಮ್ಮಿ ಇರುತ್ತೋ ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಪ್ರಾಬ್ಲಿ ಇರೋದೆಲ್ಲ ವೆಯ್ಟ್ ಎಲ್ಲ ಕಮ್ಮಿ ಮಾಡಿಬಿಟ್ರೆ ಇನ್ನೂ ಸಕ್ಕತ್ತಾಗಿ ನುಗ್ಗುತ್ತೆ. ಓಕೆ, GT ಹೋಯ್ತು, ಲೆಟ್ಸ್ ಗೋ. ಸೊ ಇವಾಗ ಒಂದು ಕೆಲಸ ಮಾಡೋಣ, GT, ಇಂಟರ್ಸೆಪ್ಟರು ಮತ್ತು ಟ್ರಯಂಫ್ ಸ್ಕ್ರ್ಯಾಂಬ್ಲರು ಈ ಮೂರನ್ನು ಒಂದು ಡ್ರ್ಯಾಗ್ ರೇಸ್ ಹೊಡಿಯೋಣ. ಇಂಟರ್ಸೆಪ್ಟರೂ ಸ್ಟಾಕಲ್ಲಿದೆ, ಎಕ್ಸಾಸ್ಟ್ ಒಂದು ಬಿಟ್ಟರೆ GTನಲ್ಲಿ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಸ್ಟಾಕಲ್ಲಿದೆ. ಸೊ ಒಂದು ಡ್ರ್ಯಾಗ್ ರೇಸ್ ಮಾಡೋಣ ಬನ್ನಿ. ಇನಿಷಿಯಲಿಂದನೇ ಸ್ಟಾರ್ಟ್ ಮಾಡೋಣ. 3, 2, 1. ಓಕೆ, ಸೊ ಶಿಫ್ಟಿಂಗು ಕರೆಕ್ಟಾಗಿ 7000 ಆಗ್ತಾ ಇದೆ. ಲೆಟ್ಸ್ ಗೋ. GT ಹೆವಿ ಹೋಗ್ತಾ ಇದೆ ಮಿಡ್ಡಲ್ಲಿ. ಹೊಡೆಯೋಣ ಇವಾಗ. ಸರಿಯಾಗಿ ನುಗ್ತಾ ಇದೆ ಗಾಡಿ GT ಮಾತ್ರ.
ಕಾರ್ನರಿಂಗ್ ನೋಡೋಣ ಬನ್ನಿ. ಕಾರ್ನರಿಂಗ್ ಚೆನ್ನಾಗಿದೆ. ಓ ಓ ಓ ಹೆವಿ ವಾಬಲ್ ಆಗ್ತಾಯಿದೆ. ಬಿಟ್ಟು ಬಿಟ್ಟು ಹೊಡಿತಾ ಇದ್ದೀವಿ. ಹಿಡಿಯೋಕ್ಕಾಗುತ್ತಾ ನೋಡೋಣ. ವೆಹಿಕಲ್ಸ್ ಬಂತು. ಓಕೆ, ಫಸ್ಟ್ ರೌಂಡಲ್ಲಿ GT ವಿನ್ ಆಯಿತು. ಆ್ಯಕ್ಚುಲಿ GT ಪವರ್ಫುಲ್ ಆಗಿದೆ. ಸೊ ಫಸ್ಟ್ ರೌಂಡಲ್ಲಿ ಆರಾಮಾಗಿ ಹೊಡಿಯುತ್ತೆ GT. ಏನಂದರೆ ಸ್ವಲ್ಪ ವಾಬಲ್ ಜಾಸ್ತಿ ಆಗ್ತಾಯಿದೆ ಗೈಸ್, ಬಟ್ ಇನಿಷಿಯಲ್ ಸಕ್ಕತ್ತಾಗಿ ಫುಲ್ ಆಯಿತು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೊಡಿಯೋಣ. ಸೆಕೆಂಡ್ ಗೇರಲ್ಲೂ ಪವರ್ ಸಕ್ಕತ್ತಾಗಿದೆ. ಇಲ್ಲೇ ಇದೆ. ಹೋಯ್ತು ಬಿಡ್ಡಲ್ಲಿ ಹೊಡಿಯುತ್ತೆ ಗೈಸ್. ಥರ್ಡ್ ಗೇರ್ ಆದಮೇಲೆ ಮಿಡಲಲ್ಲಿ ಸರಿಯಾಗಿ ಹೊಡಿಯುತ್ತೆ. ನೋಡಿ, ಒಂದು ಸ್ವಲ್ಪ ಬ್ರೇಕ್ ಆದ್ರೂ ವಾಬ್ಲಿಂಗ್ ಹೆವಿ ಇದೆ. ಓಕೆ, ಇವಾಗ ಮುಗಿಸೋಣ ಇರಿ. ಓ ಓ ಓ ಓ ಓ ಇಷ್ಟೊಂದು ವಾಬಲ್ ಗುರು, ಯಪ್ಪ. ಸ್ವಲ್ಪ ಬ್ರೇಕ್ ಆಗ್ತ ಅವನು. ಗಾಡಿ ಎಷ್ಟು ವಾಬಲ್ ಆಗ್ತಾಯಿದೆ ಗೊತ್ತಾ, ಫುಲ್ಲು. ಅಯ್ಯೋ. ಓಕೆ, ಸೊ ಇವಾಗ ನೆಕ್ಸ್ಟ್ ಗಾಡಿನ ಸ್ವಿಚ್ ಮಾಡೋಣ. ಗಾಡಿನ ಸ್ವಿಚ್ ಮಾಡ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಏನಂದರೆ ವೆಯ್ಟ್ ಕೂಡ ಮ್ಯಾಟ್ರ್ ಆಗುತ್ತೆ. ಎಷ್ಟು kg ಇದೆಯಾ? 59 ಇದೆಯಾ? ನಾನು 72 ಇದ್ದೀನಿ. ನೋಡೋಣ ಇವಾಗ. ಕಾಂಟಿನೆಂಟಲ್ GT ಇವಾಗ ಇವಾಗ ನಾನು ಯಾವುದೇ ಥರ ರಿವ್ಯೂ ಆ ಥರ ಎಲ್ಲ ಮಾಡ್ತಾಯಿಲ್ಲ. ಜಸ್ಟ್ ಇವಾಗ ಪವರ್, ಆ ಪೀಕ್ ಪವರ್ ಏನಿದೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಷ್ಟೇ ನಾನು. ಸೊ ನೀವು ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಯಾವ ಥರ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ನನಗೆ ಇದ್ರದ್ದು ಮತ್ತು ಅದ್ರದ್ದು ಆಲ್ಮೋಸ್ಟ್ ಸೇಮ್ ಇಂಜಿನ್ನು, ಸೇಮ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಸ್ವಲ್ಪ ಟ್ಯೂನ್ ಆಗಿದೆ, ಸ್ವಲ್ಪ ಚೆನ್ನಾಗಿದೆ. ಅದು ಸ್ವಲ್ಪ ಡಿಫ್ರೆಂಟಾಗಿ ಟ್ಯೂನ್ ಆಗಿದೆ. ಸೊ ಅದಕ್ಕೆ ಎರಡರದ್ದು ಸ್ವಲ್ಪ ಪೀಕ್ ಪವರ್ ಟೆಸ್ಟ್ ಮಾಡೋಣ ಅಂತ ನಾನು ಇದು ಡ್ರ್ಯಾಗ್ ರೇಸ್ ಥರ ಮಾಡ್ತಾ ಇರೋದಷ್ಟೇ. ಸೊ ಬನ್ನಿ ಇವಾಗ GT ಟೆಸ್ಟ್ ಮಾಡೋಣ. ನನಗೆ ಇದು ಓಡಿಸೋದಕ್ಕೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕಂಫರ್ಟ್ ಅನ್ನಿಸ್ತಾ ಇದೆ. ಅಷ್ಟೊಂದು ವಾಬಲ್ ಅನ್ನಿಸ್ತಾ ಇಲ್ಲ ಇಂಟರ್ಸೆಪ್ಟರ್ ಅಷ್ಟು. ಆ್ಯಂಡ್ ಪೊಸಿಷನ್ ಇದು ಸಕಲಾಗಿದೆ ಗೈಸ್. ಈ ಕಡೆ ಟೂರಿಂಗು ಅಲ್ಲ, ಈ ಕಡೆ ಅಷ್ಟೊಂದು ಟಕ್ಕಿನೂ ಆಗಬೇಕಾಗಿಲ್ಲ. ಒಂದು ಸ್ವಲ್ಪ ಮೀಡಿಯಂ ಪೊಸಿಷನ್ ಚೆನ್ನಾಗಿದೆ. ಬಟ್ ನನಗೆ ಕಾಂಟಿನಲ್ಲಿ ಅಷ್ಟೊಂದು ವೆಯ್ಟ್ ಫೀಲ್ ಆಗ್ತಾಯಿಲ್ಲ, ಬಟ್ ಹೀಟ್ ಫೀಲ್ ಆಗ್ತಾ ಇದೆ. ಓ ಓ ಓ ಓ ಓ ಓ ಹೆವಿ 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 ವಾಬಲ್ ಇದೆ ಗೈಸ್. ಗುರು ಏನಿದು ಇಂಟರ್ಸೆಪ್ಟರ್ ಮತ್ತು ಕಾಂಟಿನಲ್ಲಿ ಇಷ್ಟೊಂದು ವಾಬಲ್ ಇದೆಯಾ? ಸೀರಿಯಸ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ಈ ಥರ ಟೆಸ್ಟ್ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಈ ಥರ ಹೈವೇನಲ್ಲಿ ಗಾಡಿನ ಸಿಟಿ ಒಳಗಡೆ ಓಡಿಸಿದ್ದೀನಿ, ಇಲ್ಲ ಅಂತಲ್ಲ. ಸೊ ಇವಾಗ ನೆಕ್ಸ್ಟ್ ಇವಾಗ ಡ್ರ್ಯಾಗ್ ಟೆಸ್ಟ್ ಮಾಡೋಣ. GT ವರ್ಸಸ್ ಇಂಟರ್ಸೆಪ್ಟರ್. ಆಮೇಲೆ ಇಂಟರ್ಸೆಪ್ಟರ್ ವರ್ಸಸ್ GT ನೋಡಿದ್ರಿ. ಓಕೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಇವಾಗ ನಮ್ಮ ಬಾಯ್ಸ್ ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಪವರ್ ಏಜ್ ಎಕ್ಸಾಸ್ಟ್ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಎಲ್ಲ ಸರಿ, ಚಾರ್ಜ್ ಆಯಿತು, ಸ್ಟೋರೇಜ್ ಫುಲ್ ಆಗೋಯ್ತಾ? ಯೂಟ್ಯೂಬರ್ಸ್ ಲೈಫ್. ಬಟ್ ಎರಡೂ ಹೆವಿ ವಾಬಲ್ ಆಗ್ತಾಯಿದೆ. ಅದರಲ್ಲೂ ವಾಬಲ್ ಆಗ್ತಾಯಿದೆ, ಇದರಲ್ಲೂ ವಾಬಲ್ ಆಗ್ತಾಯಿದೆ. ಟೈರ್ಸ್ ಥಿಂಗ್ಸ್ ಯಾವ್ದಿರಲ್ಲ ಇರೋದು ಟೈರು? ಸಿಯೇಟಾ? ಅದಕ್ಕೆ ರೆಡ್ ಸ್ಟೇನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಆಫ್ಟರ್ ಅ ಶಾರ್ಟ್ ಬ್ರೇಕ್ ವಿ ಆರ್ ಬ್ಯಾಕ್. ಅದೇ ಸ್ವಲ್ಪ ಹಂಗೋಗು. ಓಕೆ, ಇವಾಗ ಕರೆಕ್ಟ್ ಆಗಿದೆ ಲಂಚು.
ಹೋಗೋಣ ಬನ್ನಿ ಗೈಸ್. ಕ್ರೇಜಿ ಮಸ್ತಾಗಿ ಬಂತು. ಓಕೆ, ಇವಾಗ ಇನಿಷಿಯಲ್ ಟೆಸ್ಟ್ ಮಾಡಿದ್ವಿ, ನೆಕ್ಸ್ಟ್ ಇವಾಗ ಮೂವಿಂಗಲ್ಲಿ ಟೆಸ್ಟ್ ಮಾಡೋಣ. ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ತಾ ಇರೋಣ. ಸೆಕೆಂಡ್ ಗೇರಲ್ಲೂ ಸರಿಯಾಗಿ ಹೊಡಿತಾ ಇದೆ GT. ಇನ್ನು ಹಿಂದೆ ಇದ್ದಾನೆ, ಹೆವಿ ಹಿಂದೆ. ಇಂಟರ್ಸೆಪ್ಟರ್ ಹೆವಿ ಹಿಂದೆ ಇದೆ ಗೈಸ್ ಇವಾಗ. ಹಿಂದೆ ಹೆವಿ ವಾಬಲ್ ಆಗ್ತಾ ಇದೆ. ಕ್ರೇಜಿ. ಬದಲೇ ಇಲ್ಲ ಇಂಟರ್ಸೆಪ್ಟರ್ ಮುಂದಕ್ಕೆ. ಸೊ ಪವರ್ ವೈಸ್ ಇದೊಂದು ಸ್ವಲ್ಪ ಚೆನ್ನಾಗಿ ಟ್ಯೂನಿಂಗ್ ಆಗಿದೆ, ಎನ್ಹಾನ್ಸ್ ಮಾಡಿದ್ದಾರೆ, ಸರಿಯಾಗಿ ನುಗ್ಗುತ್ತೆ. ಇಂಟರ್ಸೆಪ್ಟರ್ ಏನು ಗೊತ್ತಾ, ಸ್ವಲ್ಪ ಸ್ಮೂತಾಗಿ ಡೆಲಿವರ್ ಆಗುತ್ತೆ, ಅದು ಚೆನ್ನಾಗಿದೆ. ಬಟ್ ಇದ್ರಷ್ಟು ಏನಂತಾರೆ ಔಟ್ ರೇಜ್ ಆಗಿಲ್ಲ. ಜೊತೆಗೆ ಇವಾಗ ಎಕ್ಸಾಸ್ಟ್ ಬೇರೆ ಇದೆಯಲ್ಲ, ಅದೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡುತ್ತೆ. ಓಡಿಸೋದಕ್ಕೂ ಒಳ್ಳೆ ಮಜಾ. ಏನೇ ಆಗಲಿ GTನೇ ಗೈಸ್. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ GT ಬಿಟ್ಟಾಗಲೇ ಅವಾಗಲೇ ಸಖತ್ ಇಷ್ಟ ಆಗಿತ್ತು ಕಾಂಟಿ. ಬಟ್ ನಾನು ಓನ್ಲಿ ರೀಸನ್ ನಾನು ಏನಂತಕ್ಕೆ ಈ ಗಾಡಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಅಂತಂದರೆ ರಾಯಲ್ ಎನ್ಫೀಲ್ಡ್ ಅಂತ ಅಷ್ಟೇ. ಬಿಕಾಸ್ ಏನು ಗೊತ್ತಾ, ಇದು ಟ್ವಿನ್ ಸಿಲಿಂಡರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇದರಲ್ಲಿ ಮತ್ತು ಇಂಟರ್ಸೆಪ್ಟರಲ್ಲಿ ಸೇಮ್ ಫೀಚರ್ಸ್, ಸೇಮ್ ಇಂಜಿನ್, ಸೇಮ್ ಸ್ಪೆಸಿಫಿಕೇಶನ್ಸ್. ಟ್ಯೂನಿಂಗ್ ಮಾತ್ರ ಸ್ವಲ್ಪ ಡಿಫ್ರೆಂಟ್. ಜಟಾಯು ನೋಡಿ ಇದು ಕಫೆ ರೇಸರ್ ಅಂತ ಕರೀತಾರೆ GTಗೆ. ಸೊ ರಾಯಲ್ ಎನ್ಫೀಲ್ಡಲ್ಲಿ ದ ಫಾಸ್ಟೆಸ್ಟ್ ಬೈಕ್ ಅಂತಂದ್ರೆ GT. ಸೊ ಪ್ರಾಬ್ಲಿ ಇವಾಗ ಲೇಟೆಸ್ಟ್ ಲಾಂಚು ಹಿಮಾಲಯನ್ ಬಂದಿದೆ 457. ಅದ್ರದ್ದು ಟಾಪ್ ಸ್ಪೀಡ್ ಸ್ವಲ್ಪ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ. ಬಟ್ ದಟ್ ಈಸ್ ಮೋರ್ ಆಫ್ ಅಡ್ವೆಂಚರ್ ಟೂರರ್ ಸೆಗ್ಮೆಂಟು. ಸೊ ಇಷ್ಟಲ್ಲೇ ಹಿಮಾಲಯನ್ 450 ಕೂಡ ರಿವ್ಯೂ ಮಾಡ್ತೀನಿ, ನೋಡ್ತೀರಾ. ಸೊ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆವಿ ಬಂತು. ಅವನು ಅದೇ ಹೇಳ್ತಾ ಇದ್ದ ದಮ್ಮಿಲ್ಲ ಅಂತ ಅದರಲ್ಲಿ. ಬಟ್ ಇಲ್ಲ, ಆ್ಯಕ್ಚುಲಿ ಸಖತ್ತಾಗಿದೆ ಎರಡು ಗಾಡಿನೂ. ಸೊ ಯಾರ್ಯಾರು GT ಫ್ಯಾನ್ಸ್, ಇಂಟರ್ಸೆಪ್ಟರ್ ಫ್ಯಾನ್ಸ್ ಇದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫೇವ್ರೆಟ್ ಬೈಕ್ GTನ ಇಂಟರ್ಸೆಪ್ಟರ ಅಂತ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಬರುತ್ತೆ. ಸಪೋರ್ಟ್ ಮಾಡ್ತಾ ಇರಿ ಹೀಗೇ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.